ಈ ಇಶ್ಯೂ ಆಗಿ 2-3 ತಿಂಗಳಾಯ್ತು. ಅವ್ರಿಗೆ ಅಷ್ಟು ಬೇಜಾರಾಗಿ ಸಿಎಂ ಮೇಲೆ ಅಸಮಾಧಾನ ಆಗಿದ್ರೆ ಅವಾಗಲೇ ಕೊಡಬೇಕಾಯ್ತು. 2-3 ತಿಂಗಳು ಯಾಕೆ ವೆಯ್ಟ್ ಮಾಡಬೇಕಾಯ್ತು? ಅವ್ರೇನೋ ಸ್ವಂತ ಏನೋ ಕಾರಣದಿಂದ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನ ಈ ವಿರೋಧ ಪಕ್ಷದವರು ದೊಡ್ಡ ಇಶ್ಯೂ ಮಾಡಿ ಅದನ್ನ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಹೊರತಾಗಿ ಅದಕ್ಕೂ ಸಂಬಂಧ ಇಲ್ಲ. ಚೀಫ್ ಮಿನಿಸ್ಟರ್ ಹೊಡೆಯಕ್ಕೂ ಸುಮ್ಮನೆ ಹಿಂಗೆ ಅಂದಿದ್ದಷ್ಟೇ, ಹೊಡೆಯಕ್ಕೇನು ಅವ್ರೇನು ಹೋಗಿಲ್ಲ. ಅದನ್ನ ನೀವೆಲ್ಲ ಮಾಧ್ಯಮದವ್ರು ಬಹಳ ಹೊಡೆಯಕ್ಕೆ ಹೋಗ್ಬಿಟ್ರು ಅಂತ ಬಿಂಬಿಸಿದ್ದೀರ. ಇರ್ಲಿ, ಪರವಾಗಿಲ್ಲ. ಆದ್ರೂ ಕೂಡ ಮುಖ್ಯಮಂತ್ರಿಗಳು ಈ ಇಶ್ಯೂ ಆಗಿ 3-4 ತಿಂಗಳಾಯ್ತು. ಆಲ್ಮೋಸ್ಟ್ ಆಲು ಕೊಡಗಿರೋ ಅವ್ರ ಅಸಮಾಧಾನ ಇದ್ರೆ 3 ತಿಂಗಳು ಕಾಯ್ಬೇಕನ್ನ ಸೇರಿಲ್ಲ. ಇಮಿಡಿಯೇಟ್ ನೆಕ್ಸ್ಟ್ ಡೇನೆ ಕೊಡಬಾಯ್ತು. ಅವರು ಕೊಟ್ಟಿಲ್ಲ. ಇದನ್ನ ಬಿಜೆಪಿ ಅವ್ರ ಕುಮ್ಮಕ್ಕಿಂದ ಏನೋ ಮಾಡ್ತಾ ಇದಾರೆ ಅಷ್ಟೇ ಹೊರತಾಗಿ ಅವ್ರಿಗೂ ವೈಯಕ್ತಿಕ ಕಾರಣದಿಂದ ಅವರು ಮೋಸ್ಟ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ತಾವು ದಯವಿಟ್ಟು ಅವ್ರನ್ನೇ ಏನ್ ಕಾರಣ ಅಂತ ಕೇಳಿದ್ರೆ ಕರೆಕ್ಟ್ ಆಗಿ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಏನಂತ? ಒಬ್ಬ ಅಧಿಕಾರಿ ಮೇಲೆ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕಪಾಳ ಮೋಕ್ಷ ಮಾಡೋದಕ್ಕೆ ಬಂದ್ರು. ನನಗೆ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಬೆಲೆ ಇಲ್ಲ, ನೊಂದವರಿಗೆ ನ್ಯಾಯ ಕೊಡಿಸ್ತಕ್ಕಂತ ಒಂದು ಕೆಲಸದಲ್ಲಿ ಇದೀನಿ, ಆದ್ರೆ ಈಗ ನನಗೆ ನ್ಯಾಯ ಇಲ್ಲ ಅನ್ನೋದು ಮಾತನ್ನ ಹೇಳಿದ್ದಾರೆ. ಈಗ ಮಾತು 2-3 ತಿಂಗಳು ಯಾಕೆ ತಗೊಂಡ್ರು? ಅವ್ರಿಗೆ ಯಾರೋ ಕುಮ್ಮಕ್ಕು ಬಿಜೆಪಿ ನಾಯಕರು ಕುಮ್ಮಕ್ಕು ಕೊಟ್ಬಿಟ್ಟು ನಮ್ ತೇಜಾವಧೆ ನಮ್ಮ ಪಕ್ಷಕ್ಕೆ ಸಿಎಂಗೆ ತೇಜಾವಧೆ ಮಾಡಕ್ ಮಾಡಿರ್ಬೇಕು ಅಷ್ಟೇ ಹೊತ್ತ ತಕ್ಷಣ ಮಾಡಬಾಯ್ತಲ್ಲ. ಸಿದ್ದರಾಮಯ್ಯನವರ ಆ ಒಂದು ನಡೆತನ ನೀವು ಸಮರ್ಥನೆ ಮಾಡ್ಕೊಂತೀವಿ. ಅವ್ರ ನಡತೆ ಸಮರ್ಥನೆ ಪ್ರಶ್ನೆನೇ ಬರಲ್ಲ. ಕಾರ್ಯಕ್ರಮ ಯಾರೋ ಧಿಕ್ಕಾರಕ್ಕೆ ಹೋಗುದು ನೀವಿದ್ರು ಅಷ್ಟೇ ಸಿಟ್ಟು ಬರ್ತದೆ, ನಾವಿದ್ರು ಸಿಟ್ಟು ಬರ್ತದೆ ಅಷ್ಟೇ ಹೊರತಾಗಿ ಅವ್ರೇನು ಹೊಡೆದಿಲ್ಲ ಏನಿಲ್ಲಲ್ಲ. ಸಿಟ್ಟು ಬರ್ತದೆ ಮನುಷ್ಯ ಅಂದ್ಮೇಲೆ ಸ್ವಾಭಾವಿಕವಾಗಿ ಸಿಟ್ಟು ಬರ್ತದೆ. ಸರಿಯಾಗಿ ನೋಡ್ಕೊಳ್ಳಿಲ್ಲಪ್ಪ ನೀವು ಪೊಲೀಸರು ಅಂತ ಹೇಳಿದ್ದಾರೆ. ಅವತ್ತು ಈಗ 3 ತಿಂಗಳಾಯ್ತು. ನಾನು ಅದನ್ನ ದೊಡ್ಡ ರಾಜಕೀಯ ಭಾಷಣ ಮಾಡಕ್ ಹೋಗಲ್ಲ. ಈ 3 ತಿಂಗಳವರು ಸುಮ್ಮನೆ ಇವಾಗ ಯಾಕೆ ಇದು ಮಾಡಿದ್ರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ, ಯಕ್ಷ ಪ್ರಶ್ನೆ. ಬರ್ದಿದಾರ ಓಕೆ, ಮತ್ತೆ ಇಮ್ಮಿಡಿಯೇಟ್ ಆಗಿ 1 ವಾರ ಕೊಡಬೇಕು. 1 ತಿಂಗಳ 3 ತಿಂಗಳಾಗೋಯ್ತು ಆಗ್ಲೇ. ಈಗ ಅವ್ರು ಯಾರು ಬಿಜೆಪಿ ನಾಯಕರು ಅವ್ರು ಹೋಗಿ ಕುಮ್ಮಕ್ ಕೊಟ್ಟು ನಮ್ಮ ಸರ್ಕಾರಕ್ಕೆ ಮತ್ತು ನಮ್ಮ ಸಿಎಂಗೆ ತೇಜೋವಧೆ ಮಾಡಕ್ಕೆ ಮಾಡಿರಂಗ್ ಕಾಣ್ತಾರೆ ಅಂತ ನನಗೆ ಅನುಮಾನ ಪಡ್ತಾರೆ. ಸರ್ಕಾರಕ್ಕೆ ಮುಜುಗರ ತರೋದಕ್ಕೆ ಮಾಡಿದ ಅದೇ ಬಿಜೆಪಿನವ್ರು ಕುಮ್ಮಕ್ಕಿನ ಮಾಡಿಸಿರ್ಬೋದು ಹೊರತಾಗಿ ಅವ್ರು ಬರ್ದು ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ರಲ್ಲ ಅವರು ನನಗೆ ಬಹಳ ಅವಮಾನ ಆಯ್ತು ಅಂತ ಬರ್ದು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಆ ಪತ್ರ ನೋಡಿಲ್ಲ. ತಾವು ಹೇಳಿದಕ್ಕೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ. ಸರ್, ಸರ್ಕಾರದಿಂದ ಅವರ ಮನವೊಲಿಕೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಏನು ಮನವೊಲಿಕೆ ನಾವು ತಪ್ಪಿದ್ರೆ ತಾನೇ ಮಾಡೋದು. ನಾವ್ ಅವರೆಲ್ಲ ಬರ್ತಾರೆ, ಬಂದಾಗ ಏನಪ್ಪ ಅಂತ ಕೇಳ್ತೀವಿ, ಆಯ್ತು ಬಿಡಪ್ಪ ಅದು ಇನ್ಸಿಡೆಂಟ್ ಅಂತ ಹೇಳ್ತಾರೆ, ಕಳಿಸ್ತಾರೆ ಅಷ್ಟೇ. ದೊಡ್ಡ ಪ್ರಮಾದ ಏನು ಹೊಡೆದಿಲ್ಲ, ಬಾಯಿಗೆ ಬಂದಂಗೆ ಏನು ಬೈದಿಲ್ಲ, ಏನು ಇಲ್ವಲ್ಲ. ಅವ್ರ ಪಾಡ್ಗ ಅವ್ರು ಇದ್ರು. ಇವರು ಯಾರೋ ಬಿಜೆಪಿಯವರು ನಾಯಕರು ಕೈ ಎತ್ತಿ ಸರಿ ಅಂತ ನಾವು ಹೇಳಲ್ಲ, ಸಿದ್ದರಾಮಯ್ಯ ಅವರು ಹೇಳಲ್ಲ, ಯಾರು ಅವ್ರಿಗೆ ಒಪ್ಕೊಳಲ್ವಲ್ಲ. ಏನೋ ಕೋಪದಾಗಿ ಸುಮ್ಮನೆ ಹೆಂಗ್ ಅಂದಿರ್ತಾರೆ. ಅದನ್ನ ಹೊಡೆಯಕ್ಕೆ ಹೋಗಿದ್ದ ಅಂತ ನೀವೆಲ್ಲ ಬಿಂಬಿಸಿದ್ರಿ, ನಾವೆಲ್ಲ ಬಿಂಬಿಸಿದ್ವಿ ಸರ್. ಆಯ್ತು ಬಿಡಿ, ಅದು ಆಯ್ತು, ಅದು ಮುಗಿದೋದೇ 3 ತಿಂಗಳಾಯ್ತು. ಅದು ಬಿಡಿ, ಮುಂದೆ ಏನಾದ್ರು ಇದ್ರೆ ಕೇಳಿ, ಹೊಸ ವಿಚಾರ ಕೇಳಿ. ಆಮೇಲೆ CS ಅವ್ರ ಬಗ್ಗೆ, ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ MLC ರವಿಕುಮಾರ್ ಅವರು ಅದು ಬಹಳ ದೊಡ್ಡ ವಿಷಯವಾಗಿದೆ. ಅದನ್ನ ಒಬ್ಬ ಮಹಿಳೆ ಅಧಿಕಾರಿ ಬಗ್ಗೆ ಅವ್ರ ಹತ್ರ ಮಾತಾಡೋದು ಬಹಳ ಖಂಡನೀಯ. ಅವ್ರ ಬಗ್ಗೆ ಇಮಿಡಿಯೇಟ್ ಆಗಿ ಬಹಳ ಸೀರಿಯಸ್ ಆಕ್ಷನ್ ತಗೋಬೇಕಂತ ನಾನು ಇದು ಮಾಡ್ತೀನಿ. ಆಕ್ಷನ್ ಅಂದ್ರೆ ಸೀರಿಯಸ್ ಆಗಿ ಅವ್ರ ಮೇಲೆ ಕೇಸ್ ಬುಕ್ ಮಾಡ್ಬೇಕು. ಇನ್ನು ಮುಂದೆ ಇಂತ ಯಾರೇ ಆಗ್ಲಿ, ಮಹಿಳೆಯರಾಗ್ಲಿ, ಯಾರೇ ಸರ್ಕಾರಿ ಅಧಿಕಾರಿಗಳು ಈ ತರ ಬಿಹೇವ್ ಮಾಡಬಾರ್ದು. ಅವರ ಒಂದು ಕಟ್ಟುಬಸ್ತಾಗಿ ಕರೆಕ್ಟ್ ಆಗಿ ಒಂದು ಇದರ ಲೈನ್ ಆಗಿರ್ಬೇಕು. ಸುಮ್ಮನೆ ಅದು ಸಿಕ್ಕಿದಂಗೆ ನಮ್ಮ ಅಧಿಕಾರ ಇದೆ, ವಿರೋಧ ಪಕ್ಷ ಬಾಯಿ ಇದೆ ಅಂತ ಮಾತಾಡೋದು ದೊಡ್ಡದಲ್ಲ. ನಾವು ಕರೆಕ್ಟ್ ಆಗಿ ಮಾತಾಡ್ಬೇಕು, ಗೌರವ ಕೊಟ್ಟು ಮಾತಾಡಿ ಏನ್ ಬೇಕಾದ್ರೆ ಕೇಳಿ ಹೇಳ್ತಾರ. ಅವ್ರು ಒಳ್ಳೆ ಅಧಿಕಾರಿ ಅಂತ ಎಲ್ಲ ಹೆಸರು ಪಡೆದಿದ್ದಾರೆ. ಅಂತ ಒಳ್ಳೆ ಅಧಿಕಾರಿ ಬಗ್ಗೆ ಈ ತರ ಮಾತಾಡೋದು ಬಹಳ ತಪ್ಪು. ಅವ್ರ ಬಗ್ಗೆ ಕಠಿಣವಾಗಿ ಒಂದೇನೋ ಶಿಕ್ಷೆ ವಿಧಿಸ್ಬೇಕು ಕಾನೂನು ಪ್ರಕಾರ. ಅದು ನಾನು ಹೇಳಕ್ ಬರಲ್ಲ. ಅವರು ಸ್ಪೀಕರ್ಗೆ ಚೇರ್ಮನ್ಗೆ ಬಿಟ್ಟಿದ್ದದ್ದು ವಿಚಾರ. ಕಂಪ್ಲೇಂಟ್ ಕೊಟ್ಟಿರ್ಬೋದು, ಅವರು ಚೇರ್ಮನ್ ವಿಚಾರ ಮಾಡಿ ಅದು ಆಕ್ಷನ್ ತಗೋತಾರೆ. ಓಕೆ ಸರ್. ಆಮೇಲೆ ಸುರ್ಜೇವಾಲಾ ಅವರು ಒಂಟುವನ್ನ ಸಭೆಗಳು ಕರೀತಾ ಇದ್ದಾರೆ, ತಾವೇನಾದ್ರೂ ಭೇಟಿ ಮಾಡಿ? ಈಗ ಸುರ್ಜೇವಾಲಾ ಬಂದಿರೋದು ಬೆಂಗಳೂರು ಮತ್ತು ಮೈಸೂರು ಡಿವಿಷನ್ ಅವರು ಮಾತ್ರ ಕರೆದಿದ್ದಾರೆ, ನಮ್ಗೇನು ಕರೆದಿಲ್ಲ. ಅದಕ್ಕೆ ನಾವು ಹೋಗಿದ್ವಿ. ಅಲ್ಲ, ಅವ್ರೇನು ನಮ್ಗೇನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಕೊಟ್ರೆ ಕರೆದ್ರೆ ಹೋಗ್ತೀವಿ. ಇರೋ ವಿಚಾರ ಸರ್ಕಾರ ಚೆನ್ನಾಗಿದೆ, ಸದೃಢವಾಗಿದೆ, ಯಾವ ಪ್ರಶ್ನೆ ನಾಯಕತ್ವದ ಪ್ರಶ್ನೆನೇ ಇಲ್ಲ ಇಲ್ಲಿ. ಅದ್ರ ಬಗ್ಗೆ ಏನು ಇದು ಮಾಡಕ್ ಹೋಗಿದೆ ಹೇಳ್ಬೇಕು. ಈಗ ಹೋದ ಶಾಸಕರೆಲ್ಲ DK ಶಿವಕುಮಾರ್ ಅವ್ರನ್ನ CM ಮಾಡಿ ಅಂತ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಯಾವ CM ಯಾರು ಇಡ್ತಾನೆ ಇಲ್ಲ. ನೀವೆಲ್ಲ ಸುಮ್ಮನೆ ಇಕ್ಬಾಲ್ ಹುಸೇನ್ ಅವ್ರು ವೈಯಕ್ತಿಕ ಅವ್ರು ಹೇಳಿದ್ದಾರೆ ಅಷ್ಟೇ. ಅದು ಅದಕ್ಕೆ DK ಶಿವಕುಮಾರ್ ನೋಟಿಸ್ ಕೊಟ್ಟವ್ರಲ್ಲ ಹಿಂಗೆಲ್ಲ ಹೇಳ್ಬಾರ್ದು ಅಂತ. ಅವ್ರ ಪರ ಕೊಟ್ಟರು ಅವರೇ ಹೇಳಿದಾರಲ್ಲ, ನೋಟಿಸ್ ಕೊಡ್ತಾ ಇದ್ದೀನಿ, ಯಾರೇ ಆಗ್ಲಿ ಎಲ್ಲಾರು ನೋಟಿಸ್ ಕೊಡ್ತೀನಿ, ಹಂಗೆಲ್ಲ ಮಾತಾಡಿ ನಾನು ಮುಖ್ಯಮಂತ್ರಿ ಮಾಡಬೇಕು ಅಂತ ಯಾರು ಧ್ವನಿ ಎತ್ತಬೇಡಿ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಆಯ್ತು, ಈಗ ನೋಟಿಸ್ ಕೊಟ್ಮೇಲೆ ಹೇಳಿದಾರಂದ್ರೆ ಅದನ್ನ ಅಧ್ಯಕ್ಷರಿಗೆ ಬಿಟ್ಟು ವಿಚಾರ, ಮುಂದಿನ ಆಕ್ಷನ್ ಏನ್ ತಗೊಂತಾರೋ ಅವ್ರಿಗೆ ಬಿಟ್ಟು ವಿಚಾರ, ನಮ್ಗೆ ಸಂಬಂಧ ಇಲ್ಲ. ಅಲ್ಲ, ಈಗ ಸಿದ್ದರಾಮಯ್ಯನವರು ಸರ್ ಈ ಒಂದು ಬೆಳವಣಿಗೆಗಳ ನಡುವೆ ನಾನೇ 5 ವರ್ಷ CM ಇರ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅವ್ರು ಗಟ್ಟಿಯಾಗಿದ್ದಾರೆ, ಎಲ್ಲ ಶಾಸಕರ ಬೆಂಬಲ ಇದೆ. ಅವ್ರು ಎಲೆಕ್ಟೆಡ್ ಪ್ರೆಸಿಡೆಂಟ್ ಅಲ್ಲ, ಈಸ್ ನಾಟ್ ಎ ನಾಮಿನೇಟೆಡ್ ಪ್ರೆಸಿಡೆಂಟ್, ಈಸ್ ಎಲೆಕ್ಟೆಡ್ ಬೈ ದಿ MLAs. ಅದಕ್ಕೆ ಹೇಳಿದ್ದಾರೆ.
ಡಿ.ಕೆ. ಶಿವಕುಮಾರ್ ಬಹಳಷ್ಟು ಅಸಹಾಯಕತೆ ಸಹಾಯಕ ಅಂತ ಏನಿಲ್ಲ, ಅವರು ಲೀಡರ್ನೇ. ಇವತ್ತಲ್ಲ ನಾಳೆ ಚೀಫ್ ಮಿನಿಸ್ಟರ್ ಆಗ್ತಾರೆ, ಅವ್ರು ಇವತ್ತಲ್ಲ ನಾಳೆ ಆಗ್ತಾರೆ. ಇದೇ ಅವಧಿಯಲ್ಲಿ ಏನಾದ್ರು ಅವಕಾಶ ಇದೇ ಅವಧಿ ಅಂತ ನಾನು ಹೇಳಕ್ ಬರಲ್ಲ. ಅದೆಲ್ಲಾನು ಇರೋ ಖಾಲಿ ಇಲ್ಲ ಜಾಗ. ಅವರು ಹೇಳಿದಾರೆ ಸಾವುಕಾರದಷ್ಟರಿ ಜಾಗ ಖಾಲಿ ಇಲ್ಲ, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ ಅಂತ. ಅವ್ರು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಶಿವಕುಮಾರ್ ನೆಕ್ಸ್ಟ್ ಯಾರು ಇಲ್ವೇ ಅಲ್ವಲ್ಲ, ಅವರೇ ತಾನೇ ಇರೋದು, ಅವರೇ ಆಗ್ತಾರೆ. ಬೆಳಗಾವಿ ಸಾವುಕಾರ್ಗೂ ನಮ್ಗೆ ಸಂಬಂಧ ಇಲ್ಲ. ಅದು ಈ ರಾಜ್ಯದ ವಿಚಾರ ಮಾತಾಡ್ತಾ ಇದ್ದೀವಿ. ಅವರು ಬೆಳಗಾಂ ಸಾವುಕಾರು ಕಾಂಗ್ರೆಸ್ ಅಧ್ಯಕ್ಷರಿಗೆ ಬಂದ್ ಮಾಡ್ತಾ ಇದ್ದಾರೆ. ಅದನ್ನ ಅದು ಮುಂದೆ ನೋಡ್ಬೇಕು, ಅದು ಏನಾಗ್ತದೆ ಅಂತ. ಅವ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಪೇಕ್ಷೆ ಪಟ್ಟಿಲ್ಲ ಅಂತ ನನಗನ್ಸುತ್ತೆ. ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು, ಪಕ್ಷ ಸಂಘಟನೆ ಮಾಡಬೇಕು ಅಂತ ಹೇಳಿ ಅವರು ಉತ್ಸಾಹಕರಾಗಿದ್ದಾರೆ. ಅಂದ್ರೆ ಈಗ ಸಿದ್ದರಾಮಯ್ಯನವ್ರು ಬಿಟ್ರೆ ನೆಕ್ಸ್ಟ್ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ನಡೀತಾ ಇರೋದು. ಅವ್ರು ಇರೋದೇ ಇಬ್ಬರಲ್ಲ ಈಗ ಸದ್ಯಕ್ಕೆ. ಇನ್ನು ಬೇಕಾದಷ್ಟು ಜನ ಇದ್ದಾರೆ, ಬೇಕಾದಷ್ಟು ಜನ ಎಲ್ಲ ಬೇಕಾದಷ್ಟು ಜನ ನಮ್ಮ ಲೀಡರ್ಸ್ ಕಾಂಗ್ರೆಸ್ ಪಕ್ಷದಾಗೆ ನಾಯಕರು ಮುಖ್ಯಮಂತ್ರಿ ಆಗುವಂತವ್ರು ಬೇಕಾದಷ್ಟು ಜನ ಇದ್ದಾರೆ. ಅದು ಹೈಕಮಾಂಡ್ ಬಿಟ್ಟು ವಿಚಾರ, ಅದು ಯಾರು ಮಾಡ್ತಾರೋ ಹೈಕಮಾಂಡ್. ರೇಸಲ್ಲಿ ಇಬ್ಬರೇ ಇದ್ದಾರೆ, ರೇಸ್ನೇ ಸದ್ಯಕ್ಕೆ ಇಬ್ಬರೇ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.